ಹಲೋ ಫ್ರೆಂಡ್ಸ್, ಎಂದೋ ದನ ಗೊತ್ತಾಗದೆ ಮೇವಿನ ಜೊತೆ ನುಂಗಿದ ತಂತಿಯ ತುಂಡು ಸೀದಾ ಹೃದಯಕ್ಕೆ ಹೋಗಿ ಚುಚ್ಚುತ್ತೆ ಅಂದರೆ ನೀವು ನಂಬುತ್ತೀರಾ? ಸಾವಿರಾರು ದನಗಳು ಇದೇ ಕಾರಣದಿಂದ ಸಾಯ್ತಾ ಇದ್ದಾವೆ ಗೊತ್ತೇ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಮೇವಿನ ಜೊತೆಗೆ ನುಂಗಿದ ತಂತಿ ಹೃದಯಕ್ಕೆ ಹೇಗೆ ಚುಚ್ಚಿಕೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಕೆಲವು ದನಗಳು ಉಗ್ರ ಸ್ವಭಾವದವಾಗಿರ್ತವೆ. ಒಬ್ಬರ ಮನೆಯಲ್ಲಿ ಅಂಥ ಒಂದು ಎತ್ತಿಗೆ ಹುಷಾರಿರಲಿಲ್ಲ. ಅದು ವೈದ್ಯರನ್ನ ಹತ್ತಿರ ಬರೋದಕ್ಕೂ ಬಿಡಲಿಲ್ಲ. ಕೊನೆಗೆ ಇಬ್ಬರು ಮೂವರು ಸೇರಿ ಹೇಗೋ ಎತ್ತನ್ನು ಮಿಸುಗಾಡ್ದಂತೆ ಹಿಡ್ಕೊಂಡ್ರು. ವೈದ್ಯರು ಪರೀಕ್ಷೆ ಮಾಡಿ ಇಂಜೆಕ್ಷನ್ ಕೊಟ್ಟು ಕೈ ತೊಳೆದು ಹೊರಡೋದಕ್ಕೆ ಸಿದ್ಧವಾಗ್ತಿದ್ರಷ್ಟೇ ಎತ್ತು ಕೆಳಗೆ ಬಿದ್ದು ಬಿಡ್ತು. ತಕ್ಷಣ ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿದರೆ ಹಾರ್ಟ್ ಸೌಂಡ್ ಕ್ಷೀಣವಾಗಿತ್ತು. ಏನೇ ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಎತ್ತು ಅಸುನೀಗ್ತು. ಸುತ್ತಲೂ ಇದ್ದವರಿಗೆ ವೈದ್ಯರು ಕೊಟ್ಟ ಇಂಜೆಕ್ಷನಿಂದಲೇ ಏನೋ ಪ್ರಮಾದ ಆಗಿದೆ ಅನ್ನಿಸ್ತು. ಆದರೆ ಮನೆಯವರಿಗೆ ವೈದ್ಯರ ಮೇಲೆ ತುಂಬ ನಂಬಿಕೆ. ವೈದ್ಯರು, ನಾನು ಕೊಟ್ಟ ಇಂಜೆಕ್ಷನ್ ಕಾರಣ ಅಲ್ಲ, ಸಾವಿಗೆ ಬೇರೆ ಕಾರಣ ಇದೆ. ನನಗೆ ಒಂದು ಅನುಮಾನ ಇದೆ, ಆದರೆ ಅದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿದರು. ಮಾಲೀಕರು ಒಪ್ಪಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದರು. ನೋಡಿದ್ರೆ ವೈದ್ಯರ ಅನುಮಾನ ನಿಜ ಆಗಿತ್ತು. ಎಂದೋ ಮೇವಿನಲ್ಲಿ ನುಂಗಿದ್ದ ತಂತಿ ಎತ್ತಿನ ಹೃದಯಕ್ಕೆ ಚುಚ್ಚಿಕೊಂಡಿತ್ತು. ಹಾಗಾದರೆ ಮೇವಿನ ಜೊತೆ ನುಂಗಿದ ತಂತಿ ಹೃದಯಕ್ಕೆ ಹೇಗೆ ಚುಚ್ಚಿಕೊಳ್ಳುತ್ತೆ? ಹುಲ್ಲು ಹೇಗೆ ಜೀರ್ಣವಾಗಿ ಹಾಲಾಗುತ್ತದೆ ಅನ್ನೋವಂಥ ವಿಡಿಯೋದಲ್ಲಿ ನಾವು ರೂಮೆನ್ ರೆಟಿಕಲಮ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಕಸ್ಮಾತ್ ನೀವು ನೋಡಿರದಿದ್ದರೆ ದಯವಿಟ್ಟು ನೋಡಿಕೊಂಡು ಬನ್ನಿ. ದನಗಳು ಮೇವನ್ನು ವಿವೇಚನೆಯಿಲ್ಲದೆ ಗಬಗಬನೆ ತಿಂತವೆ. ನಂತರ ತಿಂದ ಆಹಾರವನ್ನು ಮತ್ತೆ ಬಾಯಿಗೆ ತೆಗೆದುಕೊಂಡು ಮೆಲುಕು ಹಾಕ್ತವೆ ಅನ್ನೋದು ನಿಮಗೆ ಗೊತ್ತು. ಹಾಗೆ ತಿನ್ನುವಾಗ ಎಷ್ಟೋ ಬಾರಿ ಮೇವಿನ ಜೊತೆಗೆ ತಂತಿ, ಮೊಳೆ ಅಥವಾ ಇತರ ಚೂಪಾದ ಲೋಹದ ವಸ್ತುಗಳು ಕೂಡ ಹೊಟ್ಟೆ ಸೇರಿಬಿಡುತ್ತವೆ. ಇಂಥ ಪರಕೀಯ ವಸ್ತುಗಳನ್ನು ತನ್ನಲ್ಲೇ ಹಿಡಿದು ಇಟ್ಕೊಳ್ಳೋದಕ್ಕೆ ರೆಟಿಕಲಮ್ ಜೇನುಗೂಡಿನಂಥ ರಚನೆಯನ್ನು ಹೊಂದಿದೆ ಅನ್ನೋದನ್ನು ಆ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ರೆಟಿಕಲಮ್ ಕಾಂಟ್ರಾಕ್ಟ್ ಆದಾಗ ಕೆಲವು ಬಾರಿ ಈ ಚೂಪಾದ ವಸ್ತು ರೆಟಿಕಲಮ್ನ ಗೋಡೆಗೆ ಚುಚ್ಚಿಕೊಂಡು ಬಿಡುತ್ತೆ. ಆಗ ರೆಟಿಕಲಮ್ನಲ್ಲಿರುವಂತಹ ದ್ರವ ಹೊರಗೆ ಒಸರಿ ಅದರಿಂದ ಹೊಟ್ಟೆಯ ಒಳಪದರದಲ್ಲಿ ಅಂದರೆ ಪೆರಿಟೋನಿಯಂನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಇದನ್ನು ಟ್ರಾಮ್ಯಾಟಿಕ್ ರೆಟಿಕುಲೋಪೆರಿಟೋನೈಟಿಸ್ TRP ಅಂತ ಕರೆಯಲಾಗ್ತದೆ. ಇದನ್ನು ಹಾರ್ಡ್ವೇರ್ ಡಿಸೀಸ್ ಅಂತಲೂ ಕರೆಯುತ್ತಾರೆ. ಚಿಹ್ನೆಗಳು: TRP ಆದಾಗ ಹಸು ಮೇವು ತಿನ್ನೋದನ್ನು ಕಡಿಮೆ ಮಾಡುತ್ತೆ, ಮೆಲುಕು ಹಾಕೋದಿಲ್ಲ, ಜ್ವರ ಕಾಣಿಸಬಹುದು. ಹಾಲಿನ ಉತ್ಪಾದನೆ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗ್ತದೆ, ಯಾವಾಗಲೂ ಬೆನ್ನು ಬಾಗಿಸಿಕೊಂಡು ನಿಲ್ಲುತ್ತೆ, ನಡೆಯೋದಕ್ಕೆ ಅಥವಾ ಏಳೋದಕ್ಕೆ ಹಿಂಜರಿಯುತ್ತೆ, ಓಡಾಡುವಾಗ ನೋವಿನಿಂದ ಮುಲುಕುತ್ತೆ. ಈ ಹಂತದಲ್ಲಿ ವೈದ್ಯರು ಗುರುತಿಸಿ ಚಿಕಿತ್ಸೆ ನೀಡಿದರೆ ದನ ಚೇತರಿಸಿಕೊಳ್ಳಬಹುದು. ಆದರೆ ರೆಟಿಕಲಮ್ನಲ್ಲಿರುವ ತಂತಿ ಹೃದಯಕ್ಕೆ ಚುಚ್ಚಿಕೊಳ್ಳೋದು ಹೇಗೆ? ಈ ಚಿತ್ರವನ್ನು ಗಮನಿಸಿ. ಹೊಟ್ಟೆ ಮತ್ತು ಎದೆಗೂಡಿನ ಮಧ್ಯೆ ಒಪೆ ಅಂದರೆ ಡಯಾಫ್ರಮ್ ಇದೆ. ಡಯಾಫ್ರಮ್ಗೆ ಅಂಟಿಕೊಂಡಂತೆ ಹೊಟ್ಟೆಯ ಭಾಗದಲ್ಲಿ ರೆಟಿಕಲಮ್ ಇದ್ದರೆ ಎದೆಗೂಡಿನ ಭಾಗದಲ್ಲಿ ಹೃದಯ ಇದೆ. ಹಾಗಾಗಿ ಹೃದಯ ಮತ್ತು ರೆಟಿಕಲಮ್ ಅಕ್ಕಪಕ್ಕದಲ್ಲಿಯೇ ಇವೆ. TRP ಕೇಸ್ನಲ್ಲಿ ಚಿಕಿತ್ಸೆ ದೊರಕದಿದ್ದರೆ ಆ ಪರಕೀಯ ವಸ್ತು ಒಪೆಯನ್ನೂ ಭೇದಿಸಿಕೊಂಡು ಹೃದಯದ ಸುತ್ತಲಿನ ಕವಚ ಪೆರಿಕಾರ್ಡಿಯಮ್ಗೆ ಚುಚ್ಚಿಕೊಳ್ಳಬಹುದು. ಆಗ ಹೃದಯದ ಸುತ್ತಲಿನ ಪೆರಿಕಾರ್ಡಿಯಂನಲ್ಲಿ ಸೋಂಕುಂಟಾಗುತ್ತೆ. ಅದನ್ನು ಟ್ರಾಮ್ಯಾಟಿಕ್ ಪೆರಿಕಾರ್ಡೈಟಿಸ್ ಅಂತ ಹೇಳುತ್ತಾರೆ. ಪೆರಿಕಾರ್ಡೈಟಿಸ್ನಲ್ಲಿ TRP ಚಿಹ್ನೆಗಳ ಜೊತೆಗೆ ಹೆಚ್ಚುವರಿಯಾಗಿ ಬ್ರಿಸ್ಕೆಟ್ ಎಡಿಮಾ ಅಂದರೆ ಮುಂದಿನ ಕಾಲುಗಳ ಮಧ್ಯೆ ಊತ ಕಾಣಿಸ್ಕೊಳ್ಳುತ್ತೆ. ಕುತ್ತಿಗೆಯ ಪಕ್ಕದ ರಕ್ತನಾಳ ಜುಗುಲಾರ್ ವೇನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಪಲ್ಸೇಷನ್ ಕಾಣಿಸುತ್ತೆ. ದನ ತನ್ನ ಮುಂದಿನ ಕಾಲುಗಳನ್ನು ಅಗಲಿಸಿಕೊಂಡು ನಿಂತುಕೊಳ್ಳುತ್ತೆ. ಉಸಿರಾಟದ ತೊಂದರೆಯೂ ಕಾಣಬಹುದು. ಒತ್ತಡದಿಂದ ನೋವಾಗೋದ್ರಿಂದ ದನ ಇಳಿಜಾರಿನಲ್ಲಿ ನಡೆಯೋದಕ್ಕೆ ತುಂಬ ಹಿಂಜರಿಯುತ್ತೆ. ಡಯಾಗ್ನೋಸಿಸ್: ಚಿಹ್ನೆಗಳಿಂದ TRP ರೋಗವನ್ನು ಕಂಡುಹಿಡಿಯಬಹುದು. ಸ್ಟೆಥೋಸ್ಕೋಪ್ನಿಂದ ಹೃದಯದ ಬಡಿತವನ್ನು ಆಲಿಸಿದಾಗ ಪೆರಿಕಾರ್ಡೈಟಿಸ್ ಆಗಿರೋದನ್ನು ಗುರುತಿಸಬಹುದು. ಮೆಟಲ್ ಡಿಟೆಕ್ಟರ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹಾಗೂ ಎಕ್ಸ್ರೇ ಪರೀಕ್ಷೆಗಳಿಂದ ಪರಕೀಯ ವಸ್ತು ಇರೋದನ್ನು ಖಾತ್ರಿಪಡಿಸಿಕೊಳ್ಳಬಹುದು. ಚಿಕಿತ್ಸೆ: ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಓಡಾಡದಂತೆ ನಿರ್ಬಂಧಿಸೋದು, ಮುಂದಿನ ಕಾಲುಗಳು ಎತ್ತರದಲ್ಲಿರುವಂತೆ ಕಟ್ಟೋದು ಸಹಕಾರಿ. ಮೇವನ್ನು ಕಡಿಮೆ ಮಾಡೋದರ ಜೊತೆಗೆ ವೈದ್ಯರು ಆ್ಯಂಟಿಬಯೋಟಿಕ್ ಹಾಗೂ ನೋವು ನಿವಾರಕ ಇಂಜೆಕ್ಷನ್ಗಳನ್ನು ಕೊಡುತ್ತಾರೆ. ಪರಕೀಯ ವಸ್ತುಗಳು ರೆಟಿಕಲಮ್ನಲ್ಲಿ ಫ್ರೀ ಆಗಿದ್ದರೆ ರೂಮೆನ್ ಮ್ಯಾಗ್ನೆಟನ್ನು ಬಾಯಿ ಮೂಲಕ ನುಂಗಿಸಲಾಗ್ತದೆ. ಆ ಮ್ಯಾಗ್ನೆಟ್ ರೆಟಿಕಲಮ್ನಲ್ಲಿರುವ ಲೋಹದ ಚೂರುಗಳನ್ನು ಆಕರ್ಷಿಸೋದರಿಂದ ಚೂಪಾದ ವಸ್ತುಗಳು ರೆಟಿಕಲಮ್ ಗೋಡೆಯನ್ನು ಚುಚ್ಚಲಾರವು. ನುಂಗಿಸಿದ ಮ್ಯಾಗ್ನೆಟ್ ರೆಟಿಕುಲಮ್ನಲ್ಲಿ ನೆಲೆ ನಿಂತು ತಂತಿ ಮೊಳೆಗಳನ್ನು ಆಕರ್ಷಿಸೋದಕ್ಕೆ ವಿಫಲವಾದರೆ ರೂಮೆನಾಟಮಿ ಎನ್ನುವ ಶಸ್ತ್ರಚಿಕಿತ್ಸೆ ಮಾಡಿ ಪರಕೀಯ ವಸ್ತುಗಳನ್ನು ತೆಗೆಯಬೇಕಾಗುತ್ತೆ. ಆದರೆ ಪೆರಿಕಾರ್ಡೈಟಿಸ್ ಚಿಕಿತ್ಸೆ ಕಷ್ಟ. ಪೆರಿಕಾರ್ಡಿಯಮ್ನಲ್ಲಿ ಶೇಖರವಾಗಿರುವಂತಹ ದ್ರವವನ್ನು ಹೊರ ತೆಗೆದು ಬಹಳ ದಿನಗಳ ಕಾಲ ಆ್ಯಂಟಿಬಯೋಟಿಕ್ ಹಾಗೂ ಸಪೋರ್ಟಿ ಚಿಕಿತ್ಸೆ ಕೊಡಬೇಕಾಗ್ತದೆ. ಹಾಗಾಗಿ ಚಿಕಿತ್ಸೆ ಆರ್ಥಿಕ ಕಾರಣಗಳಿಂದ ಉಪಯೋಗ ಆಗೋದಿಲ್ಲ.
ಕೆಲವೊಮ್ಮೆ ರೆಟಿಕಲಮ್ನಲ್ಲಿರುವಂಥ ತಂತಿ ಹೃದಯದ ಕಡೆಗೆ ಹೋಗದೆ ಎಡಮೊಂಗಾಲಿನ ಹಿಂಭಾಗದಲ್ಲಿ ಹೊರಕ್ಕೆ ಬರಬಹುದು. ಅದನ್ನು ತೆಗೆದು ಚಿಕಿತ್ಸೆ ಕೊಟ್ಟಾಗ ಜಾನುವಾರು ಉಳಿಯುತ್ತೆ. ಹಾರ್ಡ್ವೇರ್ ಕಾಯಿಲೆಯನ್ನು ತಡೆಗಟ್ಟೋದು ಹೇಗೆ? ದನಗಳು ತಿನ್ನುವಾಗ ಮೇವಿನಲ್ಲಿರಬಹುದಾದಂಥ ತಂತಿ ಮೊಳೆಗಳನ್ನು ಗುರುತಿಸಲಾರವು. ಹಾಗಾಗಿ ದನಗಳ ಕೊಟ್ಟಿಗೆಯ ಆಸುಪಾಸು ಹಾಗೂ ಜಾನುವಾರುಗಳು ಮೇಯುವ ಜಾಗದಲ್ಲಿ ಚೂಪಾದ ಲೋಹದ ವಸ್ತುಗಳು ಇರದಂತೆ ಜಾಗ್ರತೆ ವಹಿಸಬೇಕು. ದನಗಳಿಗೆ ಕೊಡುವ ಫೀಡ್ನಲ್ಲಿ ಲೋಹದ ತುಂಡುಗಳಿರುವ ಸಾಧ್ಯತೆ ಇದೆ. ಮ್ಯಾಗ್ನೆಟ್ನಿಂದ ಪರಿಶೀಲಿಸಿ ಕೊಡೋದು ಒಳ್ಳೆಯ ಅಭ್ಯಾಸ. TRP ಸಾಧ್ಯತೆ ಇರುವ ಕೆಲವು ಕಡೆ 1 ವರ್ಷದ ಎಲ್ಲ ದನಗಳಿಗೆ ರೂಮೆನ್ ಮ್ಯಾಗ್ನೆಟ್ಗಳನ್ನು ನುಂಗಿಸ್ತಾರೆ. ಇದು TRP ಆಗದಂತೆ ತಡೆಯುತ್ತೆ. ಅನುಮಾನ ಬಂದ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕು. ಇದರಿಂದ ಪೆರಿಟೋನೈಟಿಸ್, ಪೆರಿಕಾರ್ಡೈಟಿಸ್ ಆಗೋದನ್ನು ತಪ್ಪಿಸಬಹುದು. ನಾನು ಮೊದಲು ಪ್ರಸ್ತಾಪ ಮಾಡಿದ ವೈದ್ಯರ ಚಿಕಿತ್ಸೆ ನೀಡುವಾಗ ಅಸುನೀಗಿದ ಎತ್ತಿಗೆ ಟ್ರಾಮ್ಯಾಟಿಕ್ ರೆಟಿಕ್ಯುಲೋ ಪೆರಿಟೋನೈಟಿಸ್ TRP ಆಗಿತ್ತು. ಚಿಕಿತ್ಸೆ ನೀಡುವಾಗ ಎತ್ತು ತುಂಬ ಕೊಸರಾಡಿದ್ದರಿಂದ ಆ ತಂತಿ ಹೃದಯಕ್ಕೆ ನಾಟಿ ತಕ್ಷಣವೇ ಅಸುನೀಗಿತ್ತು. ಸ್ನೇಹಿತರೆ, ಇದು ಟ್ರಾಮ್ಯಾಟಿಕ್ ರೆಟಿಕ್ಯುಲೋ ಪೆರಿಟೋನೈಟಿಸ್ ಹಾಗೂ ಪೆರಿಕಾರ್ಡೈಟಿಸ್ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.